ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಮಿತಿಮೀರಿದೆ ಬೀದಿ ನಾಯಿಗಳ ಹಾವಳಿ. ನಿನ್ನೆ ಒಂದೇ ದಿನ 4 ಜನರಿಗೆ ಬೀದಿ ನಾಯಿಗಳು ಕಡಿದಿವೆ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಮಿತಿಮೀರಿದೆ ಬೀದಿ ನಾಯಿಗಳ ಹಾವಳಿ. ನಿನ್ನೆ ಒಂದೇ ದಿನ 4 ಮಕ್ಕಳಿಗೆ ನಾಯಿ ಕಡಿತವಾಗಿದೆ. ಚೇಳಗುಡ್ಡ ನೆಹರು ನಗರ ಬಡಾವಣೆಯಲ್ಲಿ ನಾಯಿ ದಾಳಿ ಮಾಡಿದೆ. 5-6 ವರ್ಷದ ಮಕ್ಕಳ ಮೇಲೆ ನಾಯಿಗಳ ದಾಳಿ ಆಗ್ತಾ ಇರೋದು. ಮನೆ ಮುಂದೆ ಆಟ ಆಡ್ತಿರ್ತವೆ ಅಂತ ಟೈಮಲ್ಲಿ ದಾಳಿ ಮಾಡೋದು. ಇನ್ನು ಜಿಲ್ಲಾಸ್ಪತ್ರೆಯಲ್ಲಿ ಸಕಾಲಕ್ಕೆ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ವಂತೆ. ಹೊರಗಿನಿಂದ ಇಂಜೆಕ್ಷನ್ ತಂದು ಕೊಟ್ಟಿದ್ದೀವಿ ಅಂತ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ನಗರಸಭೆ ಜಿಲ್ಲಾಡಳಿತದ ನಿರ್ಲಕ್ಷ್ಯದ ವಿರುದ್ಧ ಪೋಷಕರು ಕಿಡಿಕಾರಿದ್ದಾರೆ. ನೋಡ್ರಿ ಸರ್, ಹಿಂದೆ ಅಲ್ಲಿ ಹೆಂಗ್ ಕಚ್ಚಿದೆ ಅಂತ ತಾಣ ಹೋದಂಗಾಗ್ತದೆ. ನಮ್ಮ ದೊಡ್ಡ ಚಿಕ್ಕ ಮಕ್ಳು ತಾನೇ ಕುತ್ಕೊಂತಾರೆ ಹೇಳ್ರಿ. ಆಟ ಆಡೋಕ್ಕೂ ಬಿಡಬಾರ್ದಂದ್ರೆ ಒಳಗೆ ಇಟ್ಕೊಂಡು ಹೆಂಗ್ ಸಾಕ್ತಾರೆ ಮಕ್ಕಳಿಗೆ. ಟ್ಯೂಷನ್ಗೆ ಹೋಗಿ ಬರ್ತಾ ಇದ್ದ ನೋಡ್ರಿ, ನಾಯಿಗೆ ಆಮೇಲೆ ಕರೆಕ್ಟಾಗಿ ಡೇಟ್ ಕೊಟ್ಟಿರ್ತಾರಲ್ಲ ಆ ಡೇಟಿಗೆ. ಇವಾಗ ಏನಂದರೆ, ಇವಾಗ ಮನೆ ಹತ್ರ ಓಡಾಡ್ತಿರೋ ಪಾಪು ಮಕ್ಕಳಿಗೆ ಯಾವುದೇ ಥರ ಆಗಲಿ, ಇವಾಗ ಇವ್ರಿಗೆ ಹಿಂಗೆ ಬೀದಿ ನಾಯಿ ಕಾಟ ಜಾಸ್ತಿ ಆಗೈತೆ. ಸರ್ಕಾರದಿಂದ ವಿನಂತಿ, ನಗರಸಭೆಯಿಂದನೂ ವಿನಂತಿ ಮಾಡುತ್ತೀನಿ, ದಯವಿಟ್ಟು ಅವರು ಕಾರ್ಯ ಅನ್ನೋದು ಏನೈತೆ ಪಾಲಿಸ್ಬೇಕು. ಅವರು ಅದು ಹಿಡ್ಕೊಂಡು ಹೋಗಿ ಅದೇನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಟ್ಟು ಮಕ್ಕಳಿಗೆ ಈ ರೀತಿ ಏನು ಮುಂದೆ ತೊಂದರೆ ಆಗಬಾರ್ದು. ಇವಾಗ ಎಷ್ಟು ಜನಕ್ಕಂದರೆ ಸುಮಾರು ಒಂದು ಕೇಸ್ ಇವೆ, ರೇಬಿಸ್ ಕೇಸ್ ಅಂದ್ರೂ ಸುಮಾರು ನಮ್ಮ ಚೇಳಗುಡ್ಡದಾಗೆ ಒಂದು 10-15 ಕೇಸ್ ಆಗಿದ್ದಾವೆ ಚಿತ್ರದುರ್ಗ.